ಎಲ್ರಿಗೂ ನಮಸ್ಕಾರ. ಸಿಂಹ ರೂಪಿಣಿ ಒಂದು ಅದ್ಭುತವಾದಂಥ ಜನಪದೀಯ ಹಿನ್ನೆಲೆ ಇರುವಂಥ ಸಿನಿಮಾ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕಿನಾಲ್ ರಾಜು ಅವರು ಮೂಲತಃ ಗ್ರಾಮೀಣ ಪ್ರತಿಭೆ, ಸಾಹಿತ್ಯವನ್ನು ಚೆನ್ನಾಗಿ ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು. ಯಾಕಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ, ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ. ನಂಜುಂಡೇಶ್ವರ ಅವರು ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರೆದಿದ್ದಾರೆ. ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳೋದಿಲ್ಲ. ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ. ಮೌಢ್ಯತೆಯನ್ನು ನಾವು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ. ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು. ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಾನು ಈಗಾಗಲೇ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ, ಅದೇ ನಿಮಗೆ ತಲುಪಿರುತ್ತೆ. ಈ ಮುಖೇನ ಕೇಳ್ಕೊಳ್ಳೋದ್ರಿಂದ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ ಇವನ್ನೆಲ್ಲ ಕ್ರೌಡೀಕರಿಸಿ ಕಿನಾಲ್ ರಾಜು ಅವರು ಈ ಸಿನಿಮಾ ತಂದಿರೋದು. ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮಿಂದ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ. ದೇವ್ರ ಪಿಕ್ಚರ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು ಕಿನಾಲ್ ಸರ್. ಪ್ಲೀಸ್. ಭಕ್ತಿ ಪ್ರಧಾನವಾದಂಥ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು, ದೆವ್ವ ನಿನ್ನ ಕೈ ಹಿಡೀತು ಅಂತ. ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ. ನಾನಿದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಭಾಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ಸು ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಹೊಸ ಅನುಭವ ಕೊಟ್ಟಿದೆ. ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ. ಅದನ್ನು ಕಿನ್ನಾಲ್ ಸರ್ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ನಂಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಈ ಥರದೊಂದು ಅವಕಾಶ ಸಿಕ್ಕಿದ್ದಕ್ಕೆ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು. ಕಿನ್ನಾಲ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನನ್ನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೊಂದು 10ರಿಂದ 15 ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ. ನವರಾತ್ರಿಯ ಶುಭಾಶಯಗಳು. 2ನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಎಂದು, ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಕ್ಕೆ ಬಿಡುಗಡೆ ಆಗಿದೆ ಅನ್ನೋದು ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ, ಯೋಗಿ, ಹಾಗೆ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೆ ಆ ಪಾತ್ರವನ್ನು ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ. ಆದರೆ ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು, ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಲ್ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ. ಯಾಕಂದ್ರೆ ಆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟ್ ದಿನ ಅವೆಲ್ಲ ತಲೆಗೆ ಬರ್ಲಿಲ್ಲ. ನನಗೆ ಭಕ್ತಿ ಪ್ರಧಾನವಾದಂಥ ಸಿನಿಮಾನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಲ್ ಸರ್, ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ. ಆದ್ರೆ ಹಿರಿಯರು ಹೇಳ್ತಾರೆ, ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ. ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ, ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸ್ಬೋದು ಸಿಂಹ ರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನ ನಾನು ಕಿನ್ನಾಲ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಹೇಳ್ದೆ. ಆದರೆ ದಯವಿಟ್ಟು ದೇವಿ, ಭಗವಂತ, ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ.
ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸರ್ ಬಂದ್ ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ, ಒಬ್ರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ. ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ, ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ, ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ. ಸ್ವಾಗತ ಸರ್. ನೋಡಿ, ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ. ಸೊ ನಾನು ಹೇಳಿದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ, ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ, ಅವಳ ಮೈ ಮೇಲೆ ದೇವಿ ಬರುವಂತ ಪಾತ್ರ ನನ್ನ ಪಾತ್ರ, ನನಗೆ ಮೈ ಮೇಲೆ ಬರುತ್ತೆ. ನಾನು ಹೇಳಿದೆ, ಸರ್ ಹಾಗಿದ್ರೆ ಈಗಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ, ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರು ಹೇಳಿಕೆಗಳನ್ನ ಕೊಡ್ತಾರೆ, ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ, ನೀವು ಬೇಕಾದ್ರೆ ಬಂದು ನೋಡಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್. ಏನು ನಮಗೆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ ನಲ್ಲಿ ಆಗಿದೆ, ಸಿಂಹನಲ್ಲೇ ನೋಡ್ಲಿ ಅಂತನಾ ಸರ್? ನಿಜಕ್ಕೂ ನಾವು ತುಂಬಾ ನಾನು ಮೂಕ ವಿಸ್ಮಿತಳಾಗಿದ್ದು. ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ, ಅದು ಬಹಳ ಬಹಳ ವಿಶೇಷ. ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ. ಇದು ಪ್ರಪ್ರಥಮ ಸಿನಿಮಾ, ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋಂಥದ್ದು, ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು. ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸಿನಿಮಾ ಅಕ್ಟೋಬರ್ 17ನೇ ತಾರೀಕು ರಿಲೀಸ್ ಆಗ್ತದೆ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ. ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ, ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತನ ದಯೆ ನಮ್ಮೆಲ್ಲ ಮೇಲಿರ್ಲಿ, ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ಜೈ ಕರ್ನಾಟಕ. ಕರ್ನಾಟಕದ ಕಂಠೀರವ ಶ್ರೀ ರಾಜ್ಕುಮಾರ್ ಅವರಿಗೆ ಜೈ, ಪುನೀತ್ ಅವರಿಗೆ ಜೈ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲಿ ಬಂದಿರುವ ಗೆಸ್ಟ್ಗೆ, ಆಲ್ ದಿ ಆರ್ಟಿಸ್ಟ್ ಅಂಡ್ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಅಂಡ್ ಕಿನಲ್ ರಾಜ್ ಮೈ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸೊ ಸಿಂಹರೂಪಿಣಿ ಆ್ಯಕ್ಚುಲಿ ಈ ಟೈಮ್ನಲ್ಲಿ, ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ಅದು ರಿಯಲಿ ತುಂಬ ಗಟ್ಸ್ಬೇಕು. ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ನಲ್ಲಿ, ಈ ಪ್ಯಾನ್ ಇಂಡಿಯಾ ಟೈಮ್ನಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೆ ಅವರು. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವರು ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ, ಇದು ಒಂದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್ ಇದು. ಯಾಕಂದರೆ ಕಿನಲ್ ರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆ ಒಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಸುಮನ್ ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್, ಒಂದು ಸರಿ ಕೇಳಿ ಹೇಳಿದ್ರು ಅವರು. ಸೊ ಹೇಳಿ ಹೇಳಿದನು ಅವರು. ಸೊ ನಾನು ಕೇಳಿದ್ದೇನೆ. ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ. ಯಾಕಂದರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ, ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ, ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸತ್ಯನಾರಾಯಣ, ಮೊತ್ತ ಒಂದು 7 ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರ್ನಲ್ಲಿ ಮಾಡಿದ್ದೇನೆ. ಶ್ರೀರಾಮ, ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೇನೆ ನಾನು. ಸೊ ನನಗಿದೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ. ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರಿದ್ದಾರಾ, ಎಲ್ಲಿದ್ದಾರೆ, ಇದ್ದರೆ ಯಾಕೆ ಈಗ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ, ಸ್ವಲ್ಪ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ. ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್. ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ. ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷ್ನಲ್ ಫಿಲಿಮ್. ಇದರಲ್ಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ, ನೀವು ನೋಡಿದ್ದೀರಿ ನೀವು. ಆ್ಯಂಡ್ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್, ವಾಟ್ ಐ ಮೀನ್ ಟು ಸೇ ವಿಜುವಲ್ ಬ್ಯೂಟಿ. ಸೊ ಕ್ಯಾಮರಾ ವರ್ಕ್ ನೋಡಿದರೆ, ಸೊ ಕ್ಯಾಮ್ರಾಮ್ಯಾನ್ ಅವರಿಗೆ ರಿಯಲಿ ಥ್ಯಾಂಕ್ಸ್. ಐ ಮೀನ್ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ. ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್, ಗರ್ಲ್ ಮೀಟ್ಸ್ ಬಾಯ್, ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ. ಬಟ್ ಡಿವೋಷ್ನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡಬೇಕು, ವೇರಿಯೇಷನ್ ಬೇಕು. ಆಮೇಲೆ ಈ ಸಾಂಗ್ ಅಲ್ಲಿ ಎಲ್ಲಿಯೋ ಕೇಳಿದ್ರೆ ನಾವು ಆ ಥರ ಇಟ್ ಶುಡ್ ನಾಟ್ ಕಮ್. ಸೊ ಆ ಥರ ಆಕಾಶ್ ಅವರು ಈಸ್ ಗಿವನ್ ವೆರಿ ಗುಡ್ ಸಾಂಗ್ಸ್, ಒಳ್ಳೆ ಸಾಂಗ್ಸ್. ಸೇಮ್ ಟೈಮ್ ಒಂದು ಬೀಟ್ ಇದೆ, ಒಳ್ಳೆ ಬೀಟ್ ಇದೆ. ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರ ಒಂದು ಬೀಟ್ ಇದೆ. ಆ್ಯಂಡ್ ವಿಜುವಲ್ನಲ್ಲಿ ಒಂದು ಸ್ಟೋರಿ ಇದೆ, ಒಂದು ಕಥೆ ಇದೆ ಅದರಲ್ಲಿ. ಇಟ್ಸ್ ನಾಟ್ ಬೋರಿಂಗ್.
ನನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಪರ್ಫಾರ್ಮಿಂಗ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್. ಆ್ಯಂಡ್ ರಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್, ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು. ಅದು ಎಲ್ರಿಗೆ ಅದು ಸಿಕ್ಕುವುದಿಲ್ಲ, ಸೂಟ್ ಆಗೋದಿಲ್ಲ. ಅದನ್ನ ಸ್ಕ್ರೀನ್ ಆಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು, ನಮಗೆ ಆ ಒಂದು ಕನೆಕ್ಷನ್ ಬರಬೇಕು. ಸೊ ಸ್ಕ್ರೀನ್ನಲ್ಲಿ ನೋಡಿರೋ ಟೈಮ್ನಲ್ಲಿ ಒಂದು ಫೀಲ್ ಇದೆ, ಆ ಮ್ಯೂಸಿಕ್ ರೆಕಾರ್ಡಿಂಗ್, ಆ ಬಾಡಿನಲ್ಲಿ ಆ ಶೇಕ್, ಶಿವರಿಂಗು ಎಲ್ಲ ಬರ್ತಾ ಇದೆ. ಸೊ ಐ ಫೀಲ್ ಈ ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರು, ಫುಲ್ ಫ್ಯಾಮ್ಲಿ ಹೋಗ್ಬೋದು, ವಲ್ಗಾರಿಟಿ ಇಲ್ಲ, ಸೆಕ್ಸ್ ಇಲ್ಲ, ಏನಿಲ್ಲ, ನೀಟ್ ಫಿಲಿಮ್, ಇಂಟ್ರೆಸ್ಟಿಂಗ್ ಫಿಲಿಮ್. ಆ್ಯಂಡ್ ಅವರ ಅಮ್ಮವರ ಆಶೀರ್ವಾದದಲ್ಲಿ ಪಿಕ್ಚರ್ ಒಳ್ಳೆ ಹಿಟ್ ಆಗಬೇಕು, ಎಲ್ಲ ಆರ್ಟಿಸ್ಟ್ಗೆ ಒಳ್ಳೆ ಹೆಸರು ಬರಬೇಕು, ಆ್ಯಂಡ್ ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ರಿಗೆ ಬರಬೇಕು. ಆ್ಯಂಡ್ ಇದ್ರ ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಸೊ ಒನ್ಸ್ ಅಗೇನ್ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಯಾಕಂದರೆ ತುಂಬ ದೇ ಹ್ಯಾವ್ ವರ್ಕ್ ರಿಯಲಿ ಹಾರ್ಡ್, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಅವರು. ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರೋ ಪ್ರೊಡ್ಯೂಸರ್ ನಂಜುಂಡೇಶ್ವರ್ಗೆ ಆ್ಯಂಡ್ ಕಿನಾಲ್ ರಾಜ್ ಅವ್ರಿಗೆ ಥ್ಯಾಂಕ್ಸ್. ಎಲ್ಲ ಫಾರ್ಮಲ್ಲಿ ಎಲ್ಲ ರೀತಿಯಲ್ಲಿ ನಾವು ಆ್ಯಕ್ಟ್ ಮಾಡಿದ್ವಿ, ಆದರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೆ ಕಾಣಿಸ್ಕೊಂಡಿರಲಿಲ್ಲ. ಈಗ ಸಿಂಹರೂಪಿಣಿಯಲ್ಲಿ ಅಂತ ಒಂದು ಪಾತ್ರ, ಅದು ಯಾವ ಥರ ಪಾತ್ರ ಅಂದರೆ ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಪಾತ್ರ ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಅಂತ ಒಂದು ಕ್ಯಾರೆಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಹಳಷ್ಟು ಜನ ಮಾತಾಡೋಕ್ಕಿದ್ದಾರೆ, ಹಾಗಾಗಿ ಬೇಗ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ದಿವ್ಯಾ ಮೇಡಮ್ ಹೇಳಿದ ಹಾಗೆ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಕಾನ್ಶಿಯಸ್ ಆಗ್ತಿದ್ದೀನಿ, ಯಾಕಂದರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ. ಯಾವತ್ತು ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಾನೆ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ಸರ್ ಹೇಳ್ದಂಗೆ ತುಂಬ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್ದು. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ, ತುಂಬ ಸಾಫ್ಟ್ ಸಿಂಧು ಅನ್ನುವಂಥ ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ. ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. 3 ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ. ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆ ಥರ ಯಾವುದೇ ವಿಚಾರಗಳು ಇಲ್ಲದೆ, ಅಂದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗೆ ಆಡಿಯನ್ಸಿಗೆ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಾಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವ್ರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟು ಮ್ಯಾಂಡೇಟರಿ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜು ಈ ಮ್ಯೂಸಿಕ್ಗೆ, ಅಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದ್ರು ನಮ್ಮ ಟೀಮ್ ಎಲ್ಲರೂ, 4 ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ. ಒಂದು ತುಂಬ ಹಳೆ ಕಾಲದೊಂದು, ಇವಾಗ 60s, 80s ಆ್ಯಂಡ್ ಅಫ್ಕೋರ್ಸ್ 2000s ಕೂಡ ಇದೆ. ಈ 4 ಟೈಮ್ ಲೈನ್ಸ್ಗೆ ಒಂದು 4 ಡಿಫ್ರೆಂಟಾಗಿ ಮ್ಯೂಸಿಕ್ ಮಾಡಬೇಕು. ಆ್ಯಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಸಾಂಗು ಫುಲ್ ಡಿಫ್ರೆಂಟಾಗೇ ಆದಷ್ಟು ಕಂಪೋಸ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ವಿಶೇಷ ಏನಂದರೆ 4 ಫುಲ್ ಸಾಂಗ್ ಇದೆ ಆ್ಯಂಡ್ 3 ಬಿಟ್ ಸಾಂಗ್ ಇದೆ. ಎಲ್ಲ ಸಾಂಗು ಕಿನಾಲ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಕ್ಟೋಬರ್ 17th ದೇವ್ರ ದರ್ಶನ ಥಿಯೇಟ್ರಲ್ಲಿ ಪಡಿತೀರಾ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೆ ನನ್ನ ಸಾಂಗ್ ಇಷ್ಟು ಚೆನ್ನಾಗಿ, ನನ್ನ ಟ್ಯೂನ್ ಇಷ್ಟು ಚೆನ್ನಾಗಿ ಕೇಳಿಸ್ತಿರೋದು. ಜಸ್ಕರಣ್ ಸರ್ ಅಫ್ಕೋರ್ಸ್ ಇವರೇ ಟ್ರೆಂಡ್, ಇವಾಗ ಎಲ್ರಿಗೂ ಗೊತ್ತು. ಮಾಳು ಸರ್ ಗೊತ್ತು, ಸಚಿನ್ ಅಂತ ಇವರು ಇವಾಗ ನಾವು ಕರೆಯೋದು ನಮ್ಮ ಟೀಮಲ್ಲಿ ಜೂನಿಯರ್ ಕೈಲಾಶ್ ಖೇರ್ ಅಂತ. ಅಷ್ಟು ಚೆನ್ನಾಗಿದೆ. ಭೂಮಿಯಾಗೆ ಹುಟ್ಟಿ ಇವಾಗ ಕೇಳಿದ್ರಲ್ಲ, ಮಾಳು ಸರ್ ಆ್ಯಂಡ್ ಸಚಿನ್ ಸರ್ ಹಾಡಿರೋದು. ಓ ಟಿ ಯು ಸರ್. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಮೂಲತಃ ಬೆಳಗಾವಿಯವನು. ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ, ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು. ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ, ಒಂದ್ಸಲ ಬಂದು ಆಡಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಹಾಗೂ ನಾವು ಎಲ್ಲ ಒಂದೇ, ನನ್ನ ಬೆಳಗಾವಿ, ಎಲ್ಲ ಒಂದೇ ನೇಟಿವು.
ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆಮೇಲೆ ಆಕಾಶ್ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಕಿನ್ನರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. 14ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಸಿನಿಮಾ ಬಂದು ನೋಡಿ ಹೊಸೊಬ್ಬರು ನಡೆಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಗೆ ಸ್ಟೈಲಿಯಲ್ಲಿ ಉತ್ತರ ಕನ್ನಡಕ್ಕೆ ಮಾತಾಡೋ ಸ್ಟೈಲಿನ ಮಾತಾಡ್ತೀವಿ, ಯಾಕಂದ್ರೆ ನಮ್ಗೆ ಪ್ರೊಫೆಷನಲ್ ಆಗಿ ಮಾತಾಡಕ್ತಿರೋದಿಲ್ಲ. ನಾನು ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾವನಿಪ್ಪಳ. ವಿಷಯ ಏನಂತ ತಾಕಿದ್ರೆ, ಮೊದಲನೇದಾಗಿ ಆ ತಾಯಿ ಮಾರನ್ನ ಪಾದಕ್ಕೆ ಹಣೆ ಮುನಿಯುತ್ತಾ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಕಿನ್ನಾಳ ಸರ್ ಅವ್ರಿಗೆ ಮತ್ತು ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜನಗೂಡು ಸರ್ ಅವ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪುರ ಸರ್ ಅವ್ರಿಗೆ ನಮಸ್ಕಾರ ಅಂತ ತಿಳಿಸುತ್ತೀನಿ. ಅದೇ ರೀತಿಯಾಗಿ ವಿಷಯ ಏನಪ್ಪ ಕೇಳಿದ್ರೆ, ಎಲ್ಲ ಒಂದು ಟೋಟಲ್ 5 ಸಾಂಗ್ 6 ಸಾಂಗ್ ಇದಾರೆ ಸರ್. ಅವೆಲ್ಲ ನನ್ನ ಚಾನಲ್ಗೆ ಕೊಟ್ಟಿದ್ದಾರೆ ಸರ್ಗಳು. ನಮ್ಮ ಉತ್ತರ ಕನ್ನಡದವರು ಬೆಳಿಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮೌಲ್ಯತ್ನಾಳ್ ಮ್ಯೂಸಿಕ್ ಅಂತ ಚಾನಲ್ಗೆ ಒಂದು 4 ಸಾಂಗು, ಅದೇ ರೀತಿಯಾಗಿ ಮತ್ತು ಮೌಲ್ಯತ್ನಾಳ್ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ. ಎಲ್ಲ ಅದ್ಭುತವಾಗಿ ಮೂಡಿಬಂದವ್ರಿ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ, ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ 100 days ಓಡ್ಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇಲ್ಲ, ಇವರು ಮುಗ್ಧತೆ ಯಾಕಂದ್ರೆ ಮುಂಚೆನೇ ಹೇಳಿದ್ರು ಸರ್, ಸ್ಟೇಜ್ ಮೇಲೆ ಬರೋಕ್ಕಾಗಲ್ಲ ಸರ್, ಕೆಲಸ ಒಂದು ಮಾಡೋಣ ಅಂತ. ಆ ಕೆಲಸ ಮಾಡಬೇಕು ಅನ್ನೋದೈತಲ್ಲ, ಅದರಲ್ಲಿ ಇವರು 40% ಗೆದ್ದಿದ್ದಾರೆ. ಸಿನಿಮಾ ಅಂತ ಬಂದೊತ್ತಿಗೆ ಒಂದು ಹಾಡು ಹಾಡಕ್ಕಂತ ಬಂದಿದ್ರು. ಆ್ಯಕ್ಚುಲಿ ಇವಾಗ ಏನು ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್, ಈ ಸಾಂಗ್ ನಮ್ಮ ಚಾನಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಲ್ರೆಡಿ ಬೇರೆ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇಲ್ಲ ಸರ್, ಒಂದೇನು ಮತ್ತೆ ಕೊಡೋಕ್ಕಾಗಲ್ಲ, ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು, ವಿತ್ ಕಮರ್ಷಿಯಲ್ ಬೇರೆ ಇತ್ತು, ಬೇಡ ಅಂದ್ರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ವಿ ಸರ್, ಎಲ್ಲ ಸಾಂಗು ಇಷ್ಟ ಆಗಿದೆ, ಎಷ್ಟೇ ಕಷ್ಟ ಪಡಲಿ ಸರ್, ನಿಮಗೇನು ಬೇಕು ಕೇಳಿ ಸರ್, ಒಂದು ದಕ್ಷಿಣೆ ಅಂತ ಕೊಡ್ಕೊಂತೀನಿ, ಮಾಡೋಣ ಸರ್ ಅಂದರು ಸರ್. ಇಂಥ ಒಂದು ಕಾಲದಲ್ಲಿ, ಯಾಕಂದರೆ ಇವತ್ತು ಆಡಿಯೋ ಅನ್ನೋದು ಏನೈತೆ ಅಂದರೆ ಬಜೆಟ್ ಇಲ್ಲ, ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ. ಬಟ್ ಇವ್ರು ಏನಪ್ಪ ಅಂದರೆ, ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಂಡ್ಕೊಂಡಿದ್ರೆ, ಫಸ್ಟ್ ಟೈಮ್ ಒಂದು ಮಲ್ಲು ನಿಪ್ನಾಳ್ ಅಂತ ಅವ್ರದ್ದೇ ಚಾನಲ್ ಓಪನ್ ಮಾಡಿದ್ರೆ, ನಮ್ಮ ಸಿನಿಮಾ ಮೂಲಕ ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸರ್. ನಾನು ನಿಮ್ಮ ಜಸ್ಕರಣ್ ಸಿಂಗ್, and I'm very happy to be a part of this movie. So few months back Akash Bhaiya told me, Jaskaran, we are gonna work together soon. So few days back he called me for a song, for this song, and we planned to record this, and it came out really well, and right now the song is loved by everyone, and we are getting very good response for the song. So a big thanks to Akash Bhaiya for believing in me, and I wish the whole team very good luck for this movie. Thanks to director sir and producer sir, and I'd request everyone ki please go and watch this movie in the theaters. Thank you so much everyone. ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ನಾನು ಸ್ವಲ್ಪ ಟೆಸ್ಟಿಗೆ ಹೋಗಬೇಕಿತ್ತು, ಅದರಿಂದಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಚಿತ್ರದ ನಿರ್ದೇಶಕರಾದ ಕಿನ್ನಲ್ ರಾಜ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತು, ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ರೂ ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟರ್ ಇದು, ಒಂದು 5-6 ದಿನ ಶೂಟಿಂಗ್ ಇದೆ, ನಂಬಿಕೆ ಇಟ್ಟು ನನಗೊಂದು ಇದು ಕ್ಯಾರೆಕ್ಟರ್ ಕೊಟ್ಟು, ಒಳ್ಳೆ ಸಂಭಾವನೆ ಕೊಟ್ಟು, ಈ ಚಿತ್ರದಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಆ ಅವಕಾಶ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟು ಜನರ ಮುಂದೆ ನಾನು ಮಾತಾಡೋ ನನಗೊಂದು ಅವಕಾಶ ಸಿಕ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಭಾಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿಲ್ಲಲ್ಲ, ಏನಾದರೂ ಹಾಕ್ಕೊಂಡು ಏನಕ್ಕೆ ತೊಂದರೆ ತಗೋಬೇಕು, 60-70 ಜನ ಇದರಲ್ಲಿ ಕಲಾವಿದರಿದ್ದಾರೆ, ಏನು ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ನಿಂತೋಗೋದು ಇಲ್ಲ, ಪ್ರಾಬ್ಲಮ್ ಬೇಡ, ಏನಕ್ಕೆ ಬೇಕು ಅಂತ. ಅದರಲ್ಲಿ ಇಷ್ಟು ಇದ್ರೂ ನಾನು ಹರೀಶ್ ರಾಯನೇ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿನ್ನರಾಜ್ ಸರ್ ಒಂದು KGF ಎಂಬ ಒಂದು ಒಳ್ಳೆಯ ಚಿತ್ರದಿಂದ ನನ್ನ ಒಂದು ಪರಿಚಯ ಅಂತ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತೇಳಿ ಬಂದು, ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ. ಸೊ ಅಮ್ಮನ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹೇಳಿಷ್ಟಿಲ್ಲ, ಹಾಕೊಳ್ಳಿ ಅವನ್ನ, ನನ್ನ ಒಂದು ಕಾಲದ ಅವನು ಆರಾಧನೆ ಮಾಡಿದವನ್ನೇ ಹಾಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ನನ್ನ ಅದೃಷ್ಟ, ನನ್ನ ಪುಣ್ಯ, ನನಗೆ 30 ವರ್ಷದ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು.
ಮತ್ತೊಂದು ಮುಖ್ಯವಾಗಿ ಅಂದರೆ ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ಸುಮನಣ್ಣ ನನಗೆ ಜೋಡಿ ಸಿಂಹ, ಇವತ್ತು ಸಿಂಹರೂಪಿಣಿ ಬಿಟ್ಟೆ ಜೋಡಿ ಸಿಂಹ ಅಂತ ಒಂದು ಫಿಲ್ಮಲ್ಲಿ ಸಾಕ್ಷಿ ಶಿವನ್ ಜೊತೆಗೆ ಒಂದು ಸಾಂಗ್ ಮಾಡಿದ್ದೀನಿ. ಅದು ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಅದನ್ನು ಆ ಫಿಲ್ಮಲ್ಲಿ ಮಾಡಲಿ ಅಂತ ನನಗೆ ರೆಫರ್ ಮಾಡಿದವರು ತೆಲುಗು ಡೈರೆಕ್ಟ್ರು. ಅವ್ರಿಗೆ ರೆಫರ್ ಮಾಡಿದ್ರು ನಮ್ಮ ಸುಮನಣ್ಣ ಒಂದು. ಆ್ಯಂಡ್ ಇನ್ನೊಂದು ಆನಂದ್ ಪಿ ರಾಜು ಅಂತ ನಮ್ಮ ಹಳೆಯ ನಿರ್ದೇಶಕರು. ಆ ಸಿನಿಮಾದಲ್ಲಿ ಸುಮನಣ್ಣ ಇನ್ಸ್ಪೆಕ್ಟ್ರು, ನಾನು ಒಬ್ಬ ವಿಲನ್ ಮಗ. ಅದ್ರಲ್ಲಿ ರೇಪ್ ಸೀನ್ ಎಲ್ಲ ಇತ್ತು. ಕೊನೆಗೆ ಅವರೇ ನನ್ನನ್ನು ಕಿಲಿಂಗ್ ಮಾಡೋ ಸೀನ್, ಎನ್ಕೌಂಟ್ರ್ ಮಾಡೋ ಸೀನ್. ಅಲ್ಲಿ ಒಂದೇ ನಾನು ಡೇಟ್ ಮಿಸ್ ಆಗಿ ಬರಲಿಲ್ಲ, ಉಡುಪಿಯಲ್ಲಿದ್ದೆ. ಸೊ ಆನಂದ್ ಪಿ ರಾಜ್ ಅವರು ತುಂಬ ಕೋಪಿಷ್ಟ ನಿರ್ದೇಶಕರು. ಬೇಡ ಅವನನ್ನು ತೆಗೆದು ನಾನು ಬೇರೆ ಆರ್ಟಿಸ್ಟ್ನ ಹಾಕೋತೀನಿ, ಅವ್ನು ಬೇಡ ಅಂತ. ಯಾಕಂದರೆ ಸುಮ್ಮನೆ ತೆಲುಗಲ್ಲಿ ಭಾಳ ಫೇಮಸ್ ಬ್ಯುಸಿ ನಟರು, ಅವ್ರು ಬಂದು ಇಲ್ಲಿ ಕಾಯ್ಬೇಕು ಅಂತೇಳಿ ನನ್ನನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲೆಲ್ಲ ಬರಲಿ, ಅವರು ನಟರೆ ಅಲ್ವ, ಆ ಥರ ಮಾಡಬೇಡಿ, ನಾನು ಒನ್ ಡೇ ಕೊಡ್ತೀನಿ ಅಷ್ಟು ಅಂತೇಳಿ ಹೇಳಿ ನನಗೆ ಆ ಫಿಲ್ಮಲ್ಲಿ ಒಂದು ಆ್ಯಕ್ಟ್ ಮಾಡೋ ಒಂದು ಅವಕಾಶ. ಅವತ್ತು ಇವ್ರು ಬೇಡ ಅಂತ ಏನು ಸುಮ್ಮನೆ ನಿಲ್ತಿದ್ರೆ ಅವತ್ತು ನನಗೆ ಅದು ಕ್ಯಾರೆಕ್ಟರ್ ತಪ್ಪಿ ಹೋಗ್ತಿತ್ತು. ನಾನು ಏನಕ್ಕೆ ಈ ಮಾತು ಇವತ್ತು ಹೇಳಿದೆ ಅಂದರೆ, ಆನಂದ್ ಪಿ ರಾಜ್ ಅವರು ನೆಕ್ಸ್ಟ್ ಡೇ ನಾನು ಬಂದೆ, ಒನ್ ಡೇ ಬಿಟ್ಟು ಬಂದಾಗ ಫಸ್ಟ್ ಹೋಗಿ ಸುಮ್ಮನೆ ನಾನು ಮಾತಾಡಿಸು ಅಂತ ಅಂದರು. ಏನಕ್ಕೆ ಅಂದರೆ ಅವರೇ ನೀನು ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಒಬ್ಬರು ನಾಯಕ ನಟರು ಇದ್ದಾರಲ್ಲ, ನಮಗೆ ಈ ಥರ ಸಪೋರ್ಟ್ ಮಾಡಿದ್ರೇ ಸಹ ಕಲಾವಿದರು ನಾವು ಇರೋಕ್ಕೆ ಸಾಧ್ಯ. ಏಕೆಂದರೆ ಮುಖ್ಯವಾಗಿ ನಾಯಕ ನಟರೇ ಚಿತ್ರದಲ್ಲಿ ಕಥೆಯನ್ನು, ನಿರ್ದೇಶಕರ ಕಥೆಯನ್ನು ತೋರಿಸ್ಕೊಂಡು ಹೋಗೋರು ನಾಯಕ ನಟರು. ನಾಯಕ ನಟರು ಒಂದು ಸಪೋರ್ಟ್ ಇರಬೇಕು ಸಹ ಕಲಾವಿದರಿಗೆ, ಎಲ್ಲ ನಮ್ಮ ಕನ್ನಡದ ಸಹ ಕಲಾವಿದರಿಗೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮನ್ಮೋಹನ್ ರೈ ಬೇರೆ ನಮ್ಮ ಆತ್ಮೀಯ ಸ್ನೇಹಿತ, ಇವತ್ತು ಭಾಳ ದಿವಸ ಅಂತ ನೋಡ್ತಿದ್ದೀನಿ. ಎಲ್ಲ ಇದ್ದಾರೆ, ಸುಮಾರು 70 ಜನ ಇದ್ದಾರೆ ಈ ಚಿತ್ರದಲ್ಲಿ. ನಿಮ್ಮ ಆಶೀರ್ವಾದ. ಈ ತಿಂಗಳು 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಿ ದೇವ್ರ ದರ್ಶನ ಪಡೀರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ ಹೇಳಿ, ಮೂಲತಃ ಹಾಸನ್ ನಮ್ಮದು. ಸಿನಿಮಾ ನೋಡೋದಕ್ಕಿಂತ ಮುಂಚೆ ತುಂಬ ಭಯ ಇತ್ತು, ಏಕೆಂದರೆ ನಾನು ಹೊಸಬಾಗಿರೋದ್ರಿಂದ ತುಂಬ ಸೀನಿಯರ್ಸ್ಗಳಿದ್ರು. ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಿಜವಾಗ್ಲೂ ಸಿಕ್ಕಾಬಟ್ಟೆ ಭಯ ಇತ್ತು. ಆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಒಂದು 2-3 ದಿನ ಬೇಕಿತ್ತು. ಒಂದು 3 ದಿನ ಆದಮೇಲೆ ಸರ್ ನನಗೆ ತುಂಬ ಧೈರ್ಯ ಕೊಟ್ಟರು. ಏನಿಲ್ಲ ಸಾಗರ್, ಅಮ್ಮ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ನೀವೇನೋ ಮೈಂಡಲ್ಲಿ ಏನೂ ಯೋಚನೆ ಮಾಡೋಕೆ ಹೋಗ್ಬೇಡಿ, ನೀವು ಜಸ್ಟ್ ಮೇಕಪ್ ಹಾಕೊಂಡು ಬನ್ನಿ, ಅದಾಗತ್ತೆ ಅಂತ ಹೇಳಿ. ನನ್ನ ಒಂದು ಪಾತ್ರ ಸೂರ್ಯ ಅಂತ ಹೇಳಿ ಅಮ್ಮನ ಹಾರಾದಕ್ಕಾಗಿರ್ತೀನಿ. ಸಿನಿಮಾದಲ್ಲಿ ಫೈಟ್ ಇದೆ, ಸಾಂಗ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನೋವಿದೆ, ನಿಮ್ಗೆಲ್ಲೂ ಬೇಜಾರಾಗಲ್ಲ. ಇದೇ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ನೋಡಿ, ಹಾರೈಸಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಜೈ ಮಾರಮ್ಮ. ಮಾರಮ್ಮ ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತು, ಬಟ್ ಆ ಮಾರಮ್ಮ ತಾಯಿ ಹೇಗೆ ಹಾಕ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಸಿನಿಮಾ ನೋಡಿದ್ರೇನೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಯಶ್ ಶೆಟ್ಟಿ ಅವರು ಮುಂಚೆನೆ ಹೇಳಿದ್ರು ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತೇಳಿ. ಸೊ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ, ಅದು ಹೇಗೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ. ಇದೇ ಅಕ್ಟೋಬರ್ 17 ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ, ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರುವಂತಹ ಶ್ರೀಯುತ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈರೆಕ್ಟರ್ ಸರ್, ಹೊಸಬ್ರಿಗೆ ಆ್ಯಕ್ಟಿಂಗ್ ಹೆಂಗೆ ಬರುತ್ತೋ ಏನು ಬರುತ್ತೋ ಅನ್ನೋದು ಗೊತ್ತಿರಲ್ಲ. ಆ ಧೈರ್ಯವನ್ನು ಕೊಟ್ಟು ನಮಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿದಂತಹ ಕಿನಾಲ್ ರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರತಂಡಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಶ್ರೀ ಮಾರಮ್ಮ ದೇವಿಯ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಒಂದೆರಡು ಮಾತು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಕೆಲಸವೇ ದೇವರು ಅಂತ ಹೇಳ್ತಿದ್ದಾರೆ, ಅದು ಸತ್ಯ. ಇದರಲ್ಲಿ ಆ ತಾಯಿ ಮಾರಮ್ಮನೇ ಬಂದು ನಾನೇ ನಿರ್ದೇಶನ ಮಾಡಬೇಕಂತ ನನ್ನ ಪ್ರೀತಿಯ ಕಿನ್ನಲ್ ರಾಜ್ ಅವರಿಗೆ ಆಯ್ಕೆಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾಳೆ. ತುಂಬ ಸಂತೋಷ. ಹಾಗೆ ನಮ್ಮ ನಿರ್ಮಾಪಕರಾದ ನಂಜುಂಡೇಶ್ವರವರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ಹಳೆಯ ಕಲಾವಿದರು ಹಾಕ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ, ದೊಡ್ಡ ಸಂತೋಷ. ಹಾಗೆ ನಮ್ಮ ಕನ್ನಡ, ತೆಲುಗು, ತಮಿಳ್ ಸೂಪರ್ ಸ್ಟಾರ್ ಆದ ಸುಮನ್ ಅವರಿಗೂ ಧನ್ಯವಾದಗಳು. ಹಾಗೆ ನನ್ನ ಪ್ರೀತಿ ಹರೀಶ್ ರಾಯ್, ಥ್ಯಾಂಕ್ ಯು ಕಮಿಂಗ್.
ವಿಜಯ್ ಅವರ ನಿಮ್ಮ ಹೆಸರು ಮರೆಯೋಕ್ಕಾಗಲ್ಲ. ನನ್ನ ತಮ್ಮನ ಹೆಸರು ವಿಜಯ್ ಅಂತ. ಚೆಂಡೂರು ಅಂದ್ರೆ ಏನು ಅರ್ಥ ಆಗಿಲ್ಲ ಅದು ಅಂತ. ವಿಜಯ್ ಚೆಂಡೂರು ಅವ್ರೆ ಚೆನ್ನಾಗಿ ಮಾಡಿದ್ದೀರಾ. ಆಗ ಸ್ವಲ್ಪ ವೀಕ್ ಆಗಿದ್ದೀರಾ, ಈಗ ಸ್ವಲ್ಪ ಚೆನ್ನಾಗಿದ್ದೀರಾ ಅಲ್ವೇ? ಓಹೋ, ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಕಿನ್ನೂರು ರಾಜ್ ಅವರಿಗೆ ಆದಷ್ಟು ಬೇಗ ಇನ್ನೊಂದು ಚಿತ್ರ ಮಾಡಬೇಕು. ಅದು ಆ ಚಿತ್ರದಲ್ಲಿ ನಾನು ಪಾತ್ರ ಮಾಡಬೇಕು. ಆ ಪಾತ್ರ ಸೇರಿಬಿಟ್ಟು 3ನೇ ಪಿಕ್ಚರ್ ಆಗುತ್ತೆ. ಪೇಮೆಂಟ್ ಒಳ್ಳೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ DOP ಅವರು ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ವಿಡಿಯೋಗ್ರಾಫ ಕಿರಣ್ ಸರ್, ಏನು ಸರ್ ಕನ್ಫ್ಯೂಸ್ ಮಾಡ್ತಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ನನ್ನ ಪ್ರೀತಿಯ ಮೀಡಿಯಾದವರಿಗೂ, ಪತ್ರಕರ್ತರವರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ 17 ತಾರೀಕು ಬಂದು ಚಿತ್ರ ನೋಡಿ ಹಾರೈಸಿ ನಮ್ಮ ನಿರ್ಮಾಪಕರಿಗೆ ಜೂಬ್ ತುಂಬಿಸಿ. ಓಕೆ, ದೇವ್ರ ದಯ ಎಲ್ಲ ಬೇಕು. ದೇವ್ರ ದಯಕ್ಕಿಂತ ನಿಮ್ಮ ದಯ ಅತಿ ಮುಖ್ಯ. ಓಕೆ, ಧನ್ಯವಾದಗಳು. ಈ ಸಿನಿಮಾದಲ್ಲಿ ಗೌಡನ ಮಗನ ಪಾತ್ರ ಮಾಡಿದ್ದೀನಿ, ಅಂದರೆ ಹೀರೋಯಿನ್ ಅಣ್ಣನ ಕ್ಯಾರೆಕ್ಟ್ರು. ಸೊ ಮಾರಮ್ಮ ತಾಯಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮಲ್ಲಿದೆ. ನಿಮ್ಮ ಆಶೀರ್ವಾದನೂ ಸಹ ನಮ್ಮ ಸಿನಿಮಾ ಟೀಮಲ್ಲಿ ಇರಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಚಿತ್ರತಂಡದಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಇದು 17ನೇ ತಾರೀಕು ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತಾರೆ. ನಾನು ಸುಮನ್ ಸರ್ ಚಿಕ್ಕ ವಯಸ್ಸಿಂದ ತುಂಬ ಫ್ಯಾನು. ಅವರು ಸಿನಿಮಾ ಟಿಕೆಟ್ಗೋಸ್ಕರ ನಾವು ಬೆಳಗ್ಗೆಯಿಂದ ನೈಟ್ ವರ್ಕು ಕಾಯ್ತಾ ಇದೆ. ಆ ಥರ ಫ್ಯಾನ್ ನಾವು. ಅವ್ರ ಸಿನಿಮಾ ನಾನು DA ಮಾಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಅವ್ರದ್ದು ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರದ್ದು ಅವರಿಬ್ಬರು ಕಾಂಬಿನೇಷನ್ದಲ್ಲಿ ಇವಾಗನೂ ನಾವು ಹಾಳೆಲ್ಲ ಕೇಳ್ತಾ ಇರುತ್ತೆ ನಮ್ಮ ಸ್ಟುಡಿಯೋದಲ್ಲಿ. ಅವ್ರ ಸಿನಿಮಾ ಇಬ್ಬರು ಸಿನಿಮಾ ನಾನು ಕೆಂಡೇರ್ ಸರ್ಗೂ ನಾನೇ ಮಾಡ್ತಾ ಇದ್ದೆ. ಸಾರ್ ಸಿನಿಮಾ ಸಿಂಹರೂಪಿಣಿ ನಾವೇ ಮಾಡ್ತಾ ಇದ್ದೆ. ಅದು ತುಂಬ ಹ್ಯಾಪಿ ನನಗೂ. ಆಮೇಲೆ ನಮ್ಮ ಕಿನ್ನಲ್ ಸಾರ್ಗೊಂದು ಥ್ಯಾಂಕ್ಸ್. ಆಮೇಲೆ ಪ್ರೊಡ್ಯೂಸರ್ ಸಾರ್ಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅವರು ನಮ್ಮ ಕನ್ನಡ ಸಿನಿಮಾಕ್ಕೆ ಕೋಡಿ ರಾಮಕೃಷ್ಣ ಥರ ಆಗ್ಬೇಕಂತ ನನಗೂ ತುಂಬ ಆಸೆ. ಈ ಸಿನಿಮಾ ಹಿಟ್ ಆಗ್ಬೇಕಂತ ನಾನು ಕೇಳ್ಕೊಂತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸಿಂಹರೂಪಿಣಿ ಇದೊಂದು ನೈಜ ಘಟನೆ ಆಧಾರಿತ ಅಂತ ಒಂದು ಸಿನಿಮಾ. ನಾವೇನು ಈ ಅನ್ನಮ್ಮ ಉತ್ಸವ ನೋಡ್ತೀವೋ, ಆಮೇಲೆ ಕಬ್ಬಾಳಮ್ಮ ಉತ್ಸವ ನೋಡ್ತೀವೋ, ಈ ಪಲ್ಲಕ್ಕೆಲ್ಲ ಹೊತ್ಕೊಂಡು ಕುಳಿತು ನೋಡ್ತಿರ್ಬೋದು. ಆ್ಯಕ್ಚುಲಿ ಆ ಥರ ಘಟನೆಗಳಿದ್ದಾವೆ. ಆಮೇಲೆ ಏನೋ ಮಳೆ ಬರ್ಲಿದ ತಕ್ಷಣ ಒಂದು ನಂಬಿಕೆಗಳಿದ್ದಾವೆ ಗೊತ್ತಾ. ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ, ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಅಂದ್ರೆ ಹಳ್ಳಿ ಕಡೆ ಕೆಲವರು ನಂಬ್ಕೊಂತಾರೆ. ಈ ತರ ಸಣ್ಣ ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ದೀನಿ, ನಿಜ ಘಟನೆ ಕೂಡ. ಆ ತರ ಒಂದು ಸಣ್ಣ ಎಳೆಗಳನ್ನ ಇಟ್ಕೊಂಡು, ಜೊತೆಗೆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕಥೆ ಇದೆ, ಹಿನ್ನೆಲೆ ಇದೆ. ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ. ಆಕೆ ಮಾರಮ್ಮ ಯಾಕಾಗ್ತಾಳೆ ಅನ್ನೋದು ಒಂದು ಕಥೆ. ಆದ್ರೆ ತದನಂತರ ಈ ಶುಂಭ ನಿಶುಂಭರನ್ನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಪಾರ್ವತಿ ದೇವಿ 7 ಅವತಾರ ತಾಳ್ತಾರೆ. ಆ 7ನೇ ಅವತಾರ ಮಾರಮ್ಮ ದೇವಿ. ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದೀವಿ, ಸಿಂಹರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ್ ಸರ್ದು. ಪರಿಚಯ ಆಗಿದ್ದು ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯಕ್ಕೆ ಹೋಗ್ಬೇಕಂತ ಮಾತಕ್ಕಿತ್ತು. ಚಿತ್ರಕಥೆ ಎಲ್ಲ ಮಾಡ್ತಾ ಇಲ್ಲ ಸರ್ ಈ ತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಯಾಕಂದ್ರೆ ಒಬ್ಬ ಆಡಿಯನ್ಸ್ ಒಂದು 100 ರೂಪಾಯಿ ಕೊಡ್ತಾನೋ 200 ರೂಪಾಯಿ ಕೊಡ್ತಾನೋ ಅಥವಾ 500 ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕಂಟೆಂಟ್ ಏನೇ ಮಾಡಿ, ಕೇವಲ ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ತಲುಪಿಸೋದು ಏನಪ್ಪಾ ಅಂದ್ರೆ, ಒಬ್ಬ ಪರಿಚಯಸ್ಥ ಮುಖಗಳು ಒಂದು ಗೌರವ ಮಾಡ್ತಿದ್ದಾನೆ ಅಂದ್ರೆ ಓಕೆ, ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರು. ಒಬ್ಬ ವಿಲನ್ ಮಾಡ್ತಾರೆ ಅಂದ್ರೆ ಒಬ್ಬರು ಈ ತರ ಸುಮಾರು ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ಬೇಕು, ಈ ತರ ಇದಾರ, ಇವ್ರಿದ್ದಾರೆ, ಪರವಾಗಿಲ್ಲಪ್ಪ, ನಾನೊಂದು 50 ರೂಪಾಯಿನ 100 ರೂಪಾಯಿನ ಕೊಟ್ರೆ ಆರ್ಟಿಸ್ಟ್ ವರ್ತ್ ಇದಾವೆ ಅಂತ. ಜೊತೆಗೆ ಹಾಡುಗಳು, ಈ ತರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ನ ಸೆಳ್ಕೋಬಹುದು. ಆ ನಿಟ್ಟಿನಲ್ಲಿ ನಾವ್ ಏನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರು, ನಾವೊಂದು 25 ಜನ ಜೂನಿಯರ್ಸ್ ಹಾಕೋಣ, ಪರವಾಗಿಲ್ಲ ಸರ್, ಅಮ್ಮನ ಉತ್ಸವ ಅಲ್ಲ, ಉತ್ಸವತನ ಆಗ್ಲಿ, ಒಂದು 150 ಹಾಕಿ ಅಂತ ಹೇಳೋರು. ಸಿನಿಮಾನ ಪ್ರೀತಿಸೋರು. ಇಂಥ ನಿರ್ಮಾಪಕರು ಉಳಿಬೇಕು, ಬೆಳಿಬೇಕು. ನಮ್ಮ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಆಗಿದೆ ಅಂತ 100% ನಂಬಿಕೆಯಲ್ಲಿದೆ. ಯಾಕಂದ್ರೆ ಒಬ್ಬರು ಇಬ್ಬರನ್ನ ಆರ್ಟಿಸ್ಟ್ ಇಟ್ಕೊಂಡು
ಮೇಂಟೈನ್ ಮಾಡೋದು ಕಷ್ಟ. ಅಂತಂದ್ರೆ ಒಂದು 60-65 ಜನ ಆರ್ಟಿಸ್ಟ್ನ ಕರ್ಕೊಂಡ್ಬಂದು ಈ ಥರ ಸಿನಿಮಾ ಮಾಡಿ ನಾವು ಮುಂಚೆ ಹೆಂಗಿದ್ವು ಅದೇ ಥರ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ. ಯಾಕಂದ್ರೆ ಅನುಭವಿಸೋದು ಗೊತ್ತು. ಆ್ಯಕ್ಚುಲಿ ಒಬ್ಬರು ಬರ್ಲಿಕ್ಕೆ ಹೋದ್ರು, ಸರ್ ಇಲ್ಲ ಸರ್ ಇದು ಕಟ್ ಮಾಡಿಬಿಡಿ ಸರ್ ಕ್ಯಾರೆಕ್ಟ್ರು, ಇಲ್ಲ ಸರ್ ಈ ಥರ ಕಟ್ ಮಾಡಿಬಿಡಿ ಅಂತ. ಬಟ್ ಅವ್ರು ಹಂಗಲ್ಲ, ಚಿಕ್ಕ ಕ್ಯಾರೆಕ್ಟ್ರು, ಸರ್ ಈ ಥರ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂದ್ರು. ಬಿಕಾಸ್ SAT ಸರ್ ಆ್ಯಕ್ಚುಲಿ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆ್ಯಕ್ಚುಲಿ ಸರ್, ಅವರೇ ಬೇಕು ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸುಮನ್ ಸರ್ ಅಷ್ಟೇ ಸರ್, ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ಥರ ಹಿಂಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ. ಯಾಕಂದ್ರೆ ಈಗ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವ್ರ ದೊಡ್ಡ ಗುಣ ಆ ಥರ ಮಾಡಿದ್ರು. ಹರೀಶ್ ರಾಯ್ ಸರ್ ಅದು ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು. ನಮ್ಮೆಲ್ಲ ಪ್ರಯತ್ನ 15ನೇ ತಾರೀಕು ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ. ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ 17ರಿಂದ ಅಂತೇಳಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. 100% ನಿಮಗೆ ಅಮ್ಮನವರ ದರ್ಶನ ಆಗೇ ಆಗುತ್ತೆ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಏನು ಕ್ಷಮೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ನಿರ್ದೇಶಕರು ಮತ್ತೆ ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಒಂದು 65ರಿಂದ 70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗ್ ಅಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನ್ ಬೇಕು ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನ ಖಂಡಿತವಾಗ್ಲೂ ನಾವು ಜೊತೆಲಿ ನಿಂತ್ಕೊಂಡು ಅದನ್ನ ನಾವು ಕೊಟ್ಟಿದೀವಿ. ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ 60ರಿಂದ 70 ಜನ ಕಲಾವಿದರು ಮತ್ತೆ ಇನ್ನೂ ಸ್ವಲ್ಪ ಇನ್ನು ಎಲ್ಲ ಸೇರ್ಕೊಂಡ್ರೆ 120+ ಆಗ್ಬಿಡುತ್ತೆ. ಯಾರ್ದೋ 4 ಹೆಸರು ಹೇಳಿ 4 ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲಿ ಬಂದ್ಮೇಲೆ ನನ್ನನ್ನು ಬೈಕೊಂತಾರೆ. ಸೊ ಎಲ್ಲ ನೆನಪಿಲ್ಲ ನನಗೆ, 124 ಹೆಸರು ನೆನಪಿಲ್ಲ. ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಏನು ಸಂಸ್ಥೆ ಇದೆ, ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನೋ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರು ಸಹಕಾರ ನೀಡಿದ್ರು, ಅಭಿನಯಿಸಿದ್ರು, ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು, ಮತ್ತೆ ಎಲ್ಲರೂ ನನಗೆ ಒಂದು ಕುಟುಂಬ ತರ ಆಗೋಗಿದೆ. ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗತ್ತೆ. ನಾವೆಲ್ಲ ತಾಯಿಯ ಮಕ್ಕಳು. ಆ ತಾಯಿ ಏನೊಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ, ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ. ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ. ಸೊ ಹಾಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರನ್ನ ಖಂಡಿತ ಅವ್ರನ್ನ ಈ ಸಂದರ್ಭದಲ್ಲಿ ತಾಯಿನೇ ಒಬ್ಬರು ನನಗೆ ಶಕ್ತಿಯಾಗಿ ನೀಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನೀವೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ, ಮತ್ತೆ ಈ ಚಿತ್ರಕ್ಕೆ ಕಿನ್ನಲ್ ರಾಜ್ ಸರ್ ಅಂತವ್ರು ಬಂದ್ರೆ ಮಾತ್ರ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಖಂಡಿತ ಸಾಧ್ಯ. ಯಾಕೆಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇದು ಬೇರೆ ಯಾರಿಗೂ ಅನ್ವಯಿಸುವಂತದ್ದಲ್ಲ. ಇನ್ನೂ ಒಳ್ಳೊಳ್ಳೆಯವ್ರು ಇರ್ಬೋದು, ಬಟ್ ನಾನ್ ನೋಡಿರ್ತಕ್ಕಂಥ ಒಂದು ಸರಳ ವ್ಯಕ್ತಿತ್ವ, ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂಥ ಒಂದು ವ್ಯಕ್ತಿನ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ನಮ್ಮ ಇವ್ರನ್ನ ನೆನ್ಸ್ಕೊಳ್ಳೇಬೇಕು, ಯಾರು ಆಕಾಶ್ ಪರ್ವಾಜಿ ಅವ್ರನ್ನ. ರಿಯಲಿ ಗ್ರೇಟ್. ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನ ತಗೊಂಡೋಗಿದ್ದಾರೆ. ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನ ವೈಭವವಾಗಿ ಅಮ್ಮನ ಉತ್ಸವವಾಗಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತ ಮಿತ್ರರಿಗೂ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ನನ್ನ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲುವಾಗಿ ತಾಯಿ ಸೇವೆ ಅಂತ ಮಾಡಿದ್ದಾರೆ, ನನ್ನ ಸೇವೆ ಅಂತಲ್ಲ, ನಾನು ನಿಮ್ಮಲ್ಲಿ ಒಬ್ಬ ಆಗಿ ಈ ಚಿತ್ರ ತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ತಗೊಂಡು ಬಂದಿದ್ವಿ. ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳದು ಆಟ ನಾವು ನೋಡ್ತೀವಿ ಅಷ್ಟೇ. ದಯವಿಟ್ಟು ಏನಾದ್ರು ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳಿದ್ರೆ ಕ್ಷಮೆ ಮಾಡ್ತಾ, ತಾಯಿಯಲ್ಲ ಆಶೀರ್ವಾದವನ್ನ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನ ಕೇಳ್ತಾ, ಇದೇ ಅಕ್ಟೋಬರ್ 17ಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ. ಥ್ಯಾಂಕ್ ಯು, ನಮಸ್ತೆ. ಇವ್ರಿಗೆ ಒಂದು ದೊಡ್ಡ ಗುಣ ಏನಕ್ಕೆ ಅಂತಂದ್ರೆ, ಪ್ರೊಡ್ಯೂಸರ್ ಇಂಥ ಸಿನಿಮಾಗೆ ಹಾಕ್ಬೇಕು ಅಂದ್ರೆ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ವಥ್ ಸರ್ ಒಂದು ಘಟನೆ ಅಂದ್ರೆ ಆಗಿರೋದು ಅವ್ರದ್ದು ದೊಡ್ಡ ಗುಣ, ಇವ್ರದ್ದು ದೊಡ್ಡ ಗುಣ. ಯಾಕಂದ್ರೆ 8ನೇ ತಾರೀಕು ಒನ್ ಡೇ ಶೂಟ್ ಆಗುತ್ತೆ, ಬರ್ತಾರೆ, ಬೆಳಗ್ಗೆಯಿಂದ ಎಂಟರ್ಟೈನ್ಮೆಂಟ್ ಆರಾಮ್ ಖುಷಿಯಾಗಿ ಮಾಡ್ತೀವಿ. ಸಂಜೆ ಆದ ತಕ್ಷಣ ಹೋದ್ಮೇಲೆ ನಾಳೆಗೆ ಎಲ್ಲ ವರ್ಕ್ ಶುರು ಮಾಡಬೇಕು. 9-9ವರೆಗೆ ಫೋನ್ ಮಾಡ್ತಾರೆ, ಸರ್ ಒಬ್ರು ನಮ್ಮ ಕಡೆ ಇದು ತೀರ್ಕೊಂಡಿದ್ದಾರೆ, ಮುಗಿಸ್ಕೊಂಡು ಮತ್ತೆ 2 ಗಂಟೆ ಅಷ್ಟೇ 2:30 ಅಷ್ಟೇ ಬರ್ತೀನಿ ಸರ್, 3 ಗಂಟೆ ಶೂಟಿಂಗ್ ಶುರು ಮಾಡೋಣ ಸರ್. ಇಲ್ಲ ಸರ್ ಆ ಥರ ಮಾತಾಡೋದ್ರೆ ಚೆನ್ನಾಗಿರಲ್ಲ, ನಾವು ಪ್ರೊಡ್ಯೂಸರ್ಗೆ ಹೇಳ್ತೀನಿ ಒಂದು 2 ದಿವಸ ಆರಾಮ್ ಮಾಡೋಣ ಅಂತ. ಇಲ್ಲ ಸರ್ ನನ್ನಿಂದ ತೊಂದರೆ ಆಗಬೇಡ, 100% 3 ಗಂಟೆ ನಾನು ಇರ್ತೀನಿ, ಶೂಟ್ ಶುರು ಮಾಡೋಣ ಅಂದ್ರು. ಇಲ್ಲ ಸರ್ ಹಿಂಗತ್ತೆ ಹೇಳಿ ಪ್ರೊಡ್ಯೂಸರ್ಗೆ ಹೇಳಿದೆ, ಈ ಥರ ತೀರ್ಕೊಂಡಿದ್ದಾರೆ ಸರ್, ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ, ಅಯ್ಯೋ ಬೇಡ ಸರ್, ಅದು ನಮ್ಮ ಸಿನಿಮಾ ಅಂದ್ರೆ ನಮ್ಮವ್ರು ಇದ್ದಂಗೆ, ಅಮ್ಮನಿಗೆ ಯಾವುದೇ ಸೂತಕಗಳು ಯಾವುದೇ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿದ್ರೆ. ಆಕ್ಚುಲಿ ಅದು ದೊಡ್ಡ ಗುಣ ಅವ್ರದ್ದು. ಆಕ್ಚುಲಿ
ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ ಅವ್ರು ಅಷ್ಟು ಬಿಸಿ ಇದ್ರು ಸೀರಿಯಲ್. ಸರ್ ನಾನು ಇವಾಗ ಬಿಟ್ಟು ಮತ್ತೆ ಒಂದು 20-25 ದಿವಸ ಇಲ್ಲ ಸರ್, 1 ತಿಂಗಳಾಗುತ್ತೆ ಅಂದ್ರೆ. ಸರ್ 1 ತಿಂಗಳಾಗುತ್ತೆ ಅಂದ್ರೆ ಸರ್ ಏನೋ ಪೂಜೆ ಮಾಡ್ಕೊಂಡು ಶುರು ಮಾಡೋಣ ಅಂದ್ರೆ, ಇಲ್ಲ ಸರ್ ಇದೆಲ್ಲ ಅಮ್ಮನ ಆರೈಕೆ, ಅಮ್ಮ ಇದ್ದೇ ಇರ್ತಾಳೆ, ಒಳ್ಳೇದಾಗುತ್ತೆ. 1 ತಿಂಗಳಲ್ವಾ ಸರ್, ಲೇಟ್ ಆದ್ರೂ ಚಿಂತಿಲ್ಲ, ತಲೆ ಕೆಡಿಸ್ಕೊಬೇಡಿ, ಹಂಗೆ ಮಾಡೋಣ ಅಂದ್ರೆ. ಯಾಕಂದ್ರೆ ಒಂದು ತಿಂಗಳು ಒಬ್ಬ ನಿರ್ಮಾಪಕ ತರ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಗುಣ ಅವ್ರದ್ದು ಆಕ್ಚುಲಿ. ಆ ಥರದಲ್ಲಿ ಈ ತರ ಶ್ರದ್ಧಾ ಭಕ್ತಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗೆ ಮಾಡಿದ್ದೀವಿ. ಆಮೇಲೆ ನಮ್ಮ ದಿವ್ಯ ಮೇಡಮ್ ಅವ್ರು ಹೇಳಿದ್ರು, ಆಮೇಲೆ ಯಾವ್ದು ಹೆಂಗೆ ಸೆಲೆಕ್ಷನ್ ಮಾಡ್ಕೊಂಡಂತ ಆಲ್ರೆಡಿ ಬ್ಲಡ್ ಅಲ್ಲಿ ಇದೆ. ಅವ್ರ ಅಪ್ಪರು ಜನಪದ ಕಲಾವಿದರು. ಆಮೇಲೆ ಅವ್ರದ್ದು ಕೋ ಇನ್ಸಿಡೆಂಟ್ ಸಾಂಗ್ ಅಂದ್ರೆ ನೀವು ಯಾವುದೋ ಫಂಕ್ಷನ್ಗೆ ಹೋದ್ರು ಅವ್ರ ಮಾರಮ್ಮನ ಸಾಂಗ್ ಆಡೋರು. ಆಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ಏನು ಗೊತ್ತಿಲ್ಲ, ಈ ತರ ಇನ್ಸಿಡೆಂಟ್ ಬಂದೇ ಬರುತ್ತೆ. ಆಕಾಶ್ ಪರ್ ಅವ್ರ ಬಗ್ಗೆ ಹೇಳಿದ್ರು, 100% ನಮ್ಮ ಕನ್ನಡ ಜನಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ. ಅಷ್ಟೊಂದು ನಂಬಿಕೆ ಇದೆ. 100% ನಿಮ್ಗೆ ಎಂಟರ್ಟೈನ್ ಮಾಡ್ಬಿಡ್ತಾರೆ. ಆ್ಯಂಡ್ ನಮ್ಮ DOP ಅವರು, ಯಾಕಂದ್ರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಸೂತ್ರಧಾರಿ ಡೈರೆಕ್ಟರ್ ಆ್ಯಕ್ಚುಲಿ ಅಲ್ಲೇ ವರ್ಕ್ ಮಾಡಿದ್ವಿ. ಹಂಗಾಗಿ ಈ ಸಿನಿಮಾದಲ್ಲಿ ಅವರು DOP ಆಗಿ ಮಾಡಿದ್ರು. ನಮ್ಮ DI ಕಿಶೋರ್ ಸರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಸರ್, ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ದಯವಿಟ್ಟು ಬರಬೇಕು ವೇದಿಕೆಗೆ. ಮಲ್ಲಿಕಾರ್ಜುನ್ ಅಂತ, ಶಶಿಕುಮಾರ್, ಬಾಲಸುಬ್ರಹ್ಮಣ್ಯಂ, ತೇಜಸ್, ದಿನೇಶ್, ದಯವಿಟ್ಟು ನಮನ್ ಕುಮಾರ್.